ನಮಸ್ಕಾರ. ಅನ್ನಪೂರ್ಣ ನರ್ಸರಿಯ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾನಿಂದು ರಾಮ್ಫಲ ಅಥವಾ ಸೀತಾಫಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ರಾಮ್ಫಲ ಅಥವಾ ಸೀತಾಫಲ ಯಾಕೆ ಹೇಳಿದೆ ಅಂದರೆ, ಕೆಲವು ಊರಿನಲ್ಲಿ ಇದನ್ನು ಸೀತಾಫಲ ಅಂತಾರೆ, ಹಾಗೆಯೇ ಇನ್ನು ಕೆಲವರು ರಾಮ್ಫಲ ಅಂತಾರೆ. ನಿಮ್ಮ ಊರಲ್ಲಿ ಯಾವುದು ಹೇಳ್ತಾರೆ ನೀವೇ ಯೋಚನೆ ಮಾಡಿ. ಇದು ನೋಡಿ, ನಾವು ಇದಕ್ಕೆ ಸೀತಾಫಲ ಅಂತೇವೆ. ಉದ್ದುದ್ದ ಎಲೆ ಈ ರೀತಿ ಇರುವಂಥದ್ದು. ಅದರಲ್ಲೂ ಇದು ಸೀತಾಫಲದಲ್ಲಿ ಕೆಂಪು ಸೀತಾಫಲ ನೋಡಿ, ಲೈಟ್ ಪಿಂಕ್ ರೆಡ್ ಶೇಡ್ ಇದೆಯಲ್ಲ, ಹಾಗಾಗಿ ಇದು ಕೆಂಪು ಸೀತಾಫಲ. ತುಂಬ ರುಚಿಯಾದ ಹಣ್ಣು. ಇದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೋಡಿ, ಗೊಂಚಲು ಗೊಂಚಲಾಗಿ ಈ ರೀತಿ ಹಣ್ಣುಗಳನ್ನು ಬಿಡ್ತಾ ಇದೆ ನೋಡಿ. ಈಗ ಒಂದು ಸ್ಟೇಜಲ್ಲಿ ಈ ಸೈಜ್ ಇದೆ, ಇನ್ನೊಂದಷ್ಟು ಕೊಯ್ದಿಟ್ಟಿದ್ದೀನಿ, ಆಮೇಲೆ ತೋರಿಸ್ತೀನಿ. ಹಾಗೆಯೇ ಇನ್ನೊಂದಿಷ್ಟು ಇಲ್ಲಿ ಹಣ್ಣುಗಳು ಬಿಡ್ತಾ ಇದೆ, ಮತ್ತು ಪುನಃ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಹೀಗೆ ವರ್ಷವಿಡೀ ಹಣ್ಣುಗಳನ್ನು ಕೊಡ್ತಾ ಇರುತ್ತೆ ನಮ್ಮ ಕೈತೋಟದಲ್ಲಿ ಈ ಹಣ್ಣಿನ ಮರ ಇದ್ದರೆ. ಈ ಸೀತಾಫಲ ಅನ್ನೋದು ಬಹಳ ಹಳೆಯ, ಅಂದರೆ ದೇಶೀಯ ಹಣ್ಣು. ತುಂಬ ವರ್ಷಗಳ ಹಿಂದಿನಿಂದಲೂ ಇದ್ದಂತಹ ಹಣ್ಣು ಸೀತಾಫಲ. ಆಮೇಲೆ ರಾಮ್ಫಲ, ಗೋಲ್ಡನ್ ಸೀತಾಫಲ, ಕೆಂಪು ಸೀತಾಫಲ, ಹೀಗೆ ಅನೇಕ ಸೀತಾಫಲಗಳು, ರಾಮ್ಫಲಗಳು ನಮಗೆ ಇಲ್ಲಿ ಕಾಣಸಿಗ್ತದೆ. ಆದರೆ ಈ ಸೀತಾಫಲ ತುಂಬಾ ಸುಲಭ. ಅದನ್ನು ಹೇಗೆ ನಾವು ಕಲ್ಟಿವೇಷನ್ ಮಾಡೋದು ಅಥವಾ ನಮ್ಮ ಕೈತೋಟದಲ್ಲಿ ಒಂದು ಹೇಗೆ ಅದನ್ನು ನೆಟ್ಟು ಬೆಳೆಸೋದು ಅಂದರೆ ತುಂಬಾ ಸುಲಭ. 2 ಅಡಿ ಆಳದ ಹೊಂಡವನ್ನು ಮಾಡಿಕೊಂಡು ಅದರಲ್ಲಿ ಕಳಿತ ಗೊಬ್ಬರವನ್ನು ಅರ್ಧದಷ್ಟು ತುಂಬಿ ಅದರಲ್ಲಿ ಕಸಿ ಗಿಡವನ್ನು ನೆಡಬೇಕು. ಕಸಿ ಗಿಡ ಆದರೆ ಮಾತ್ರ ಈ ರೀತಿ ಹಣ್ಣುಗಳು ರಾಶಿ ರಾಶಿ ಆಗ್ತವೆ. ಕೇವಲ 3 ವರ್ಷದಲ್ಲಿ ಈ ಕಸಿ ಗಿಡಗಳಲ್ಲಿ ಈ ರೀತಿಯ ಹಣ್ಣುಗಳು ಕಾಣಿಸಿಕೊಳ್ತವೆ. ಹಾಗೆಯೇ ಅದರ ಕೆಳಗಿಂದ ಬಂದಂತಹ ಚಿಗುರು, ಯಾವ ಗ್ರಾಫ್ಟ್ ಮಾಡಿ ಇರ್ತೇವೆ ಅದರಿಂದ ಕೆಳಗಿಂದ ಬಂದಂಥ ಚಿಗುರನ್ನು ತೆಗಿಲಿಕ್ಕೆ ಮಾತ್ರ ಮರಿಬಾರ್ದು. ಅದನ್ನು ತೆಗಿಲಿಲ್ಲ ಅಂತೇಳಿ ಆದರೆ ಅದೇ ಗಿಡಗಳು ಬೆಳೆತು 5 ವರ್ಷ ಆದರೂ ಕಾಯಿ ಕಚ್ಚೋದಿಲ್ಲ. ಹಾಗೆಯೇ ಇನ್ನೊಂದು ಟಿಪ್ಸ್ ಹೇಳ್ತೇನೆ ಕೇಳಿ. ಹಣ್ಣಿನ ಮರಗಳಿಗೆ ಯಾವಾಗಲೂ ದಿನಾ ನೀರು ಸಿಗಬಾರ್ದು, ಅದನ್ನೊಂದು ನೋಡ್ಕೊಳ್ಬೇಕು. ಕೇವಲ ವಾರಕ್ಕೊಮ್ಮೆ ಇವಕ್ಕೆ ನೀರು ಸಿಕ್ಕಿತ್ತಂದರೆ ಖಂಡಿತವಾಗಿ ಫಲ ಬರ್ತಾನೆ ಇರುತ್ತೆ. ಗಿಡ ಸ್ವಲ್ಪ ಸ್ಟ್ರೆಸ್ ಆಯಿತು ಅಂತೇಳಿದರೆ ಖಂಡಿತವಾಗಿ ಹಣ್ಣುಗಳನ್ನು ಕೊಡ್ತಾ ಇರ್ತದೆ. ಹಾಗೊಂದು ವೇಳೆ ನಿಮ್ಮ ಗಿಡಗಳಲ್ಲಿ ಹಣ್ಣುಗಳು ಆಗಲಿಲ್ಲ ಅಂತೇಳಿ ಆದರೆ ನಮಗೆ ಕಮೆಂಟ್ ಬಾಕ್ಸಿನಲ್ಲಿ ಬರೆದು ತಿಳಿಸಿ, ನಾವು ಅದಕ್ಕೆ ಟಿಪ್ಸ್ ಕೊಡ್ತೇವೆ. ಸೀತಾಫಲ ಗಿಡಗಳಿಗೆ ಹೆಚ್ಚೇನೂ ರೋಗವಿಲ್ಲ, ಆದರೂ ಕೆಲವೊಮ್ಮೆ ಹೀಗೆ ಎಲೆ ಹಳದಿ ಆಗೋದು ಅಥವಾ ಕರಟಿ ಹೋಗೋದು, ಎಲೆ ಆಗಲಿಕ್ಕೆ ಚಾನ್ಸ್ ಇದೆ. ಹಾಗೇನಾದರೂ ಆದರೆ ಖಂಡಿತವಾಗಿ ಟೆನ್ಷನ್ ತಗೊಳ್ಳೋದು ಬೇಡ. ಒಂದೊಂದು ಎಲೆಗಳು ಬಾಡಿ ಹೋಗ್ತವೆ, ಅದನ್ನು ಸುಮ್ಮನೆ ಪುರ್ಸೊತ್ತಿತ್ತು ಅಂದರೆ ಹೀಗೆ ತೆಗೆದು ಹಾಕ್ಬೋದು. ಎಲ್ಲದಕ್ಕೂ ಸ್ಪ್ರೇ ಕೊಡೋದಲ್ಲ. ಅಲ್ಲೇ ಜ್ವರ ಬರುತ್ತೆ ಅಂತ ಹೇಳುವಾಗಲೇ ಇಲ್ಲೇ ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ. ಗಿಡಕ್ಕೆ ತನ್ನಿಂತಾನೇ ಇಮ್ಯುನಿಟಿ ಪವರು ಬರುತ್ತೆ, ಅದು ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ತನ್ನಿಂತಾನೇ ಅದಕ್ಕೆ ಅದು ಜಾಗೃತೆಗೊಂಡು ಹೊಸ ಚಿಗುರುಗಳನ್ನು ಕೊಡ್ತದೆ, ಹೊಸ ಕಾಯಿಗಳನ್ನು ಕೊಡ್ತದೆ. ಹಾಗೆ ಒಂದು ವೇಳೆ ತುಂಬಾ ಏನಾದರೂ ಹುಳ ಹುಪ್ಪಟೆ ಬಂತು ಅಂತಾದರೆ ಕಹಿಬೇವಿನ ಸ್ಪ್ರೇ ನಾ ಮೊದಲಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಆ ಪ್ರಮಾಣದಲ್ಲಿ 1 ಲೀಟರಿಗೆ 1 ml ಅಥವಾ ಹೆಚ್ಚು ಏನಾದರೂ ಕೀಟ ರೋಗ ಬಾಧೆ ಕಂಡುತ್ತಂದರೆ 2 ml ಹಾಕಿ ಸ್ಪ್ರೇ ಕೊಟ್ಟರೆ ಸಾಕಾಗತ್ತೆ. ಹಾಗೊಂದು ವೇಳೆ ಕೊಳೆ ರೋಗ ಥರ ಏನಾದರೂ ಕಂಡಿತ್ತಂದರೆ ಬೋಡೋ ದ್ರಾವಣವನ್ನು ಸ್ಪ್ರೇ ಮಾಡಿದರೆ ಸಾಕಾಗತ್ತೆ, ಇನ್ನೇನು ಬೇಕಾಗಿಲ್ಲ. ಯಾಕಂದರೆ ಅಷ್ಟು ಹಾರ್ಡಿ ಪ್ಲ್ಯಾಂಟ್ ಈ ಸೀತಾಫಲ ಗಿಡ. ಅಂದ ಹಾಗೆ ಗಿಡ ಹಾಕಿ ಎಷ್ಟು ಸಮಯದಲ್ಲಿ ಫಲ ಕೊಡ್ತದೆ ಎಂಬ ಕುತೂಹಲ ಎಲ್ಲರಿಗೂ. ಖಂಡಿತವಾಗಿ ಕಸಿ ಗಿಡಗಳು, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 3 ವರ್ಷದಲ್ಲಿ ಫಲವನ್ನು ಕೊಡ್ತದೆ. ನಾವು ಅಷ್ಟೇ ಚೆನ್ನಾಗಿ ಅದನ್ನು ಸಾಕಿದ್ದೇವೆ, ಅದಕ್ಕೆ ಸರಿಯಾಗಿ ಗೊಬ್ಬರವನ್ನು ನೀಡಿದ್ದೇವೆ ಅಂತೇಳಿ ಆದರೆ ಖಂಡಿತವಾಗಿ ಇಳುವರಿಯನ್ನು ನೀಡ್ತದೆ. ಹಾಗೆಯೇ ಬಿಸಿಲು ಇರುವ ಜಾಗಗಳಲ್ಲಿ ಹಾಕಿತ್ತಂದರೆ ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡ್ತಾ ಇರುತ್ತೆ.
ಜಾಗ ಇಲ್ಲ ಅಂತೇಳಿ ತೆಂಗಿನ ಮರದ ಅಡಿಗೋ, ಮಾವಿನ ಮರದ ಅಡಿಗೋ, ಹಲಸಿನ ಮರದ ಅಡಿಗೋ ಹಾಕಿದರೆ ಖಂಡಿತವಾಗಿ ಫಲ ನೀಡುವುದಿಲ್ಲ. ಅದೊಂದು ತಿಳ್ಕೋಬೇಕು, ಯಾವುದೇ ಹಣ್ಣಿನ ಗಿಡಗಳು ಎಷ್ಟೇ ಹತ್ರ ಹಾಕಿದ್ರೂ ಪರವಾಗಿಲ್ಲ, ನೇರ ಬಿಸಿಲು ಮಾತ್ರ ಆ ಗಿಡಗಳಿಗೆ ಬೇಕು. ಈಗ ಹೈ ಡೆನ್ಸಿಟಿಯಲ್ಲಿ ಖಂಡಿತವಾಗಿ ತುಂಬ ಚೆನ್ನಾಗಿ ಈಲ್ಡ್ ಕೊಡುತ್ತೆ. ಅಷ್ಟೇ ಗೊಬ್ಬರವನ್ನು ನೀಡ್ತಾ ಬಂದರೆ ಆಯಿತು. ಹಟ್ಟಿ ಗೊಬ್ಬರ ಆದರೂ ನೀಡಿ, ಹರಳೆ ಹಿಂಡಿ ಆದರೂ ನೀಡಿ, ಅಥವಾ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಯಾವುದನ್ನೇ ನೀಡಿ ತಿಂಗಳಿಗೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ನೀಡ್ತಾ ಇದ್ದರೆ ಗಿಡ ಚೆನ್ನಾಗಿ ಅದನ್ನು ಹೀರ್ಕೊಂಡು ಚೆನ್ನಾಗಿ ಬೆಳವಣಿಗೆಯನ್ನು ಕೊಡುತ್ತೆ. ಒಂದೇ ಸಲ ರಾಶಿ ಹಾಕಿದರೆ ಆ ಗಿಡಕ್ಕೂ ಅದನ್ನು ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಹಾಗೆ ಫಲ ನೀಡಲಿಕ್ಕೂ ಅಷ್ಟ ಆಗುತ್ತೆ. ಬುಡ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ವರ್ಷಕ್ಕೊಂದು ಸಲ ಒಂದು ರಾಶಿ ಗೊಬ್ಬರವನ್ನು ಹಾಕಿದರೆ ಖಂಡಿತವಾಗಿ ಅದು ನಿಮಗೆ ಒಳ್ಳೆಯ ಫಲ ನೀಡುವುದಿಲ್ಲ. ಅದರ ಬದಲಾಗಿ ತಿಂಗಳ ಅದಕ್ಕೆ ಗೊಬ್ಬರವನ್ನು ನೀಡ್ತಾ ಇದ್ದರೆ ಸ್ವಲ್ಪವೇ ಹೀರ್ಕೊಂಡು ಗಿಡ ಚೆನ್ನಾಗಿ ಬೆಳೆದು ಹಣ್ಣುಗಳನ್ನು ಕೊಡ್ತಾ ಇರುತ್ತೆ. ಫಲ ಬೆಳೆದು ಹಣ್ಣಾಗುವ ಹಂತಕ್ಕೆ ಬಂದಿದೆ. ಇದು ಅಳಿಲು, ಮಂಗ ಎಲ್ಲ ತಿನ್ನುವ ಕಾರಣ ಇದನ್ನು ನಾವೀಗ ಇಲ್ಲಿಯೇ ಹಣ್ಣಾಗಲಿಕ್ಕೆ ಬಿಡುವ ಬದಲು ನಾವಿದನ್ನು ಕೊಯ್ದು ಇಟ್ಕೊಂಡ್ರೆ ಮನೆಯಲ್ಲೇ ತುಂಬ ಚೆನ್ನಾಗಿ ಹಣ್ಣಾದಾಗ ನಮಗೆ ತಿನ್ಕೋಬಹುದು. ಇದು ನಾನು ಮೊನ್ನೆ ತಾನೇ ಕೊಯ್ದಿಟ್ಟಂತಹ ಹಣ್ಣುಗಳು. 1 ವಾರ ಆಯಿತು, ಚೆನ್ನಾಗಿ ಹಣ್ಣಾಗಿದೆ. ಇದನ್ನು ಈಗ ತಿನ್ನುವ ಮನಸ್ಸಾಗ್ತಾ ಇದೆ ನನಗೆ. ನಮ್ಮ ಮನೆಯಲ್ಲೇ ಬೆಳೆದ, ನಮ್ಮ ಕೈತೋಟದಲ್ಲೇ ಬೆಳೆದ, ಸಾವಯವ ರೀತಿಯಲ್ಲಿ ಬೆಳೆದಂತಹ ಕೆಂಪು ಸೀತಾಫಲ ಹಣ್ಣು. ತುಂಬ ಪಲ್ಪು ಎಷ್ಟು ಚೆನ್ನಾಗಿದೆ ನೋಡಿ. ಕೈತೋಟ ಪ್ರೇಮಿಗಳೇ, ಕೃಷಿಕರೇ, ನಿಮಗೀಗ ಈ ಹಣ್ಣಿನ ಗಿಡವನ್ನು ನೆಡಬೇಕು ಅಂತ ಅನಿಸಿದೆ ಅಲ್ವಾ? ಈ ಹಣ್ಣನ್ನು ತಿನ್ನಬೇಕು ಅಂತ ಅನಿಸಿದೆ ಅಲ್ವಾ? ಹಾಗಿದ್ರೆ ತಡ ಯಾಕೆ? ನಿಮ್ಮ ಹತ್ತಿರದ ನರ್ಸರಿಗಳಿಗೆ ಭೇಟಿ ಕೊಡಿ, ಅಥವಾ ನಮ್ಮ ಅನ್ನಪೂರ್ಣ ನರ್ಸರಿಗೆ ಭೇಟಿ ಕೊಡಿ. ಈ ಹಣ್ಣಿನ ಗಿಡವನ್ನು ತಗೊಂಡೋಗಿ ಇಂದೇ ನಿಮ್ಮ ಕೈತೋಟದಲ್ಲಿ ನೆಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಕೊಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ. ಧನ್ಯವಾದಗಳು.